ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಆಮ್ರಪಾಲಿ ಮಾವಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದೇನೆ. ಈ ಮಾವಿನ ಹಣ್ಣಿಗೆ ಒಳ್ಳೆಯ ಪರಿಮಳ ಇದೆ. ಈ ಆಮ್ರಪಾಲಿ ಮಾವಿನ ಹಣ್ಣಿನ ತಳಿಯನ್ನು 1971ರಲ್ಲಿ ಮಾಡಲಾಗಿದೆ. ದಶರಿ ಮಾವಿನ ಹಣ್ಣು ಮತ್ತು ನೀಲಂ ಮಾವಿನ ಹಣ್ಣನ್ನು ಕಸಿ ಕಟ್ಟಿ ಈ ತಳಿಯನ್ನು ಮಾಡಲಾಗಿದೆ. ಈ ತಳಿಗೆ ಈಗ 55ನೇ ವರ್ಷ. ಸಿಪ್ಪೆ ತೆಗೆದಾಗ ಒಳಗೆ ಡೀಪ್ ಆರೆಂಜ್ ಕಲರ್ ಇದೆ ನೋಡಿ. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ನಾನು ಆಮ್ರಪಾಲಿ ಮಾವಿನ ಹಣ್ಣನ್ನು ಮೊದಲ ಬಾರಿಗೆ ತಿಂತಾ ಇರೋದು. ಸಿಪ್ಪೆ ತೆಗಿತಾ ಆಗ್ತಾ ಬರ್ತಾ ಇದೆ, ಇನ್ನು ಸ್ವಲ್ಪ ಇದೆ. ಈ ಮಾವಿನ ಹಣ್ಣು ಒಳ್ಳೆ ದೊಡ್ಡದಾಗ್ತದೆ. ಶೇಪ್ ದಶರಿ ಮಾವಿನ ಹಣ್ಣಿನ ಶೇಪ್. ಸಿಪ್ಪೆ ನೀಟಾಗಿ ಹೋಗ್ತದೆ. ಹೆಚ್ಚು ದಪ್ಪ ಇಲ್ಲ ಸಿಪ್ಪೆ. ಹಣ್ಣಿನ ಬಣ್ಣ ಡೀಪ್ ಆರೆಂಜ್. ಸಿಪ್ಪೆ ತೆಗೆದ ಕೂಡಲೇ ಒಳ್ಳೆ ಡೀಪ್ ಆರೆಂಜ್ ಕಲರ್ ಕಾಣ್ತಾ ಇದೆ ನೋಡಿ. ಇನ್ನು ಹಣ್ಣನ್ನು ಕಟ್ ಮಾಡೋದು. ನಿಜವಾಗಿ ಬಣ್ಣ ಇನ್ನೂ ಚೆನ್ನಾಗಿತ್ತು. ವಿಡಿಯೋದಲ್ಲಿ ಸ್ವಲ್ಪ ಅರಶಿನ ಕಲರಲ್ಲಿ ಬಂದಿದೆ. ಕಿತ್ತಳೆ ಬಣ್ಣ. ಒಳ್ಳೆಯ ಪರಿಮಳ ಬರ್ತಾ ಇದೆ. ಈ ಮಾವಿನ ಹಣ್ಣು ಮಿಲ್ಕ್ ಶೇಕ್ ಮಾಡಲಿಕ್ಕೆಲ್ಲ ಭಾಳ ಒಳ್ಳೆಯದಾಗುವ ಹಾಗೆ ಕಾಣ್ತದೆ. ಸ್ವೀಟ್ ಮಾಡಲಿಕ್ಕೆ, ಹಾಗೆ ತಿನ್ನಲಿಕ್ಕೂ ಬಹಳ ರುಚಿಯಾಗಿರುವ ಹಾಗೆ ಇದೆ. ಟೇಸ್ಟ್ ಮಾಡ್ತಾ ಇದ್ದೇನೆ. ಒಳ್ಳೆ ಸಿಹಿಯಾಗಿದೆ. ನೀಲ ಮಾವಿನ ಹಣ್ಣು ತಿಂದಾಗ ಹೇಗಾಗ್ತದೆ ಹಾಗೆ ಆಗ್ತಾ ಇದೆ. ನೋಡಿ, ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಹಾಗೆ ಖಾಲಿ ಆಗ್ತಾ ಇದೆ. ಖಾಲಿ ಆಗೋದನ್ನೇ ನೋಡಿ ನಿಮಗೆ ಎಷ್ಟು ರುಚಿಯಾಗಿದೆ ಅಂತ ಅರ್ಥ ಆಗ್ತದೆ. ನೀವು ಆಮ್ರಪಾಲಿ ಮಾವಿನ ಹಣ್ಣನ್ನು ತಿಂದಿಲ್ಲ ಅಂದರೆ ಮಾರ್ಕೆಟಿಂದ ತಂದು ತಿನ್ನಿ, ಬಹಳ ರುಚಿಯಾಗಿದೆ. ತುಂಬ ಜನರಿಗೆ ಆಮ್ರಪಾಲಿ ಮಾವಿನ ಹಣ್ಣಿನ ಬಗ್ಗೆ ಗೊತ್ತಿಲ್ಲ, ಹಾಗೆ ನಾನು ವಿಡಿಯೋ ಮಾಡಿ ಹಾಕಿದ್ದು. ನನಗೂ ಗೊತ್ತಿರಲಿಲ್ಲ, ನಾನು ಫಸ್ಟ್ ಟೈಮೇ ತಿಂದಿರೋದು. ಕಟ್ ಮಾಡಲಿಕ್ಕೆ ಸುಲಭವಾಗಿದೆ, ತಿನ್ನಲಿಕ್ಕೂ ಬಹಳ ರುಚಿಯಾಗಿದೆ. ಮಾವಿನ ಹಣ್ಣಿನ ಸೀಕರಣೆ ರಸಾಯನ ಮಾಡಲಿಕ್ಕೆ ಕೂಡ ಚೆನ್ನಾಗಿ ಆಗಬಹುದು. ಐಸ್ ಕ್ರೀಮ್ ಕೂಡ ಮಾಡಬಹುದು. ಈ ಮಾವಿನ ಹಣ್ಣಲ್ಲಿ ಪಲ್ಪ್ ತುಂಬ ಇದೆ ನೋಡಿ, ಇನ್ನೂ ಕೂಡ ಪಲ್ಪ್ ಇದೆ. ಮಾವಿನ ಹಣ್ಣು ನಾನು ಕಟ್ ಮಾಡಿದ ಹಾಗೆ ಖಾಲಿ ಆಯಿತು. ಹಾಗೆ ಕೊನೆಯಲ್ಲಿ ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ. ಗೊರಟನ್ನು ಚೀಪಿ ಆದಮೇಲೆ ಗೊರಟು ಈ ಥರ ಇದೆ, ತೆಳ್ಳನೆಯ ಉದ್ದನೆಯ ಗೊರಟು. ಈ ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ, ಸ್ವಲ್ಪವೂ ಹುಳಿ ರುಚಿ ಇಲ್ಲ. ತಿನ್ನಲು ಬಹಳ ರುಚಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.